ಹಲೋ ವೀಕ್ಷಕರೇ, ಪ್ರಿಯಾ ಸುಜಿ ಚಾನಲ್ಗೆ ಸ್ವಾಗತ. ನಾನಿವತ್ತು ವೆಯ್ಟ್ ಲಾಸ್ ಮಾಡೋರಿಗೋಸ್ಕರ ಒಂದು ಡಯಟ್ ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದೇನಿದು ಡಯಟ್ ದೋಸೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದನ್ನ ನೀವು ಡಯಟ್ ಮಾಡುವಾಗಲೂ ಕೂಡ ಏನು ತಲೆಗೆ ಇಡ್ಸ್ಕೊಳ್ದಲೆ ಹೊಟ್ಟೆ ತುಂಬ ತಿನ್ಬೋದು. ನಾನು ತೋರಿಸ್ತಾ ಇರೋದು ಇವತ್ತು ಮೊಳಕೆ ಹೆಸರು ಕಾಳಿನ ದೋಸೆ ಜೊತೆಗೆ ಶೇಂಗಾ ಚಟ್ನಿ. ನೀವು ಡಯಟ್ ಮಾಡುವಾಗ ನಿಮ್ಮ ರೂಟೀನ್ ಜೊತೆಗೇನೆ ವಾರದಲ್ಲಿ ಒಂದ್ಸಲ ಅಥವಾ 2 ಸಲ ಈ ದೋಸೆಯನ್ನು ತಿಂದರೆ ಏನು ತೊಂದರೆ ಆಗೋದಿಲ್ಲ, ಸ್ವಲ್ಪನೂ ನೀವು ದಪ್ಪ ಆಗೋದೇ ಇಲ್ಲ. ಇದನ್ನು ಮಾಡೋದಕ್ಕೆ ನಾನು ಮೊಳಕೆ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಅಂದರೆ ಕಾಳನ್ನ ನೆನೆಸಿ ಮೊಳಕೆ ಹೊಡ್ಸಿರೋಂಥ ಹೆಸರು ಕಾಳು. ಇದನ್ನು ನಾನು 2 ಕಪ್ನಷ್ಟು ತೊಗೊಂಡಿದ್ದೀನಿ. ಮೊಳಕೆ ಹೊಡ್ಸಿಲ್ಲ ಅಂದರೆ ನೀವು ಒಣ ಕಾಳನ್ನು 1 ಕಪ್ ಹಾಕ್ಕೊಂಡು ನೆನೆಸ್ಕೊಳ್ಬೋದು. ನೆನೆಸ್ಕೊಂಡು ಕೂಡ ನೀವು ರುಬ್ಬೋದು. ಈ ರೀತಿಯಾಗಿ ನೀವು ಮೊಳಕೆ ಹೊಡ್ಸಿದ್ರೆ ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ, ಹಾಗೇನೆ ತೆಗೆದಿಟ್ಬಿಡಿ. ಈಗ ಇನ್ನೂ ಒಂದು ಪಾತ್ರೆಗೆ ನಾನು 1/2 ಕಪ್ನಷ್ಟು ನಾನು ಉದ್ದಿನ ಬೇಳೆಯನ್ನು ತಗೊಳ್ತಾ ಇದ್ದೀನಿ. ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳಿಬೇಕಾಗುತ್ತೆ. ಉದ್ದಿನಬೇಳೆನ ತೊಳೆದಾದ್ಮೇಲೆ ಇದರಲ್ಲೇ ನಾನು ಒಂದು 1/2 ಕಪ್ನಷ್ಟು ಅವಲಕ್ಕಿಯನ್ನು ಹಾಕೊಳ್ತೀನಿ. ಪೇಪರ್ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಯಾವುದಾದ್ರೂ ಹಾಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ನೆನೆಸಿಟ್ಕೊಂಡ್ಬಿಡೋಣ. 1 ಕಪ್ನಷ್ಟು ನೀರು ಹಾಕಿ ಇದನ್ನು ಒಂದು 2 ಗಂಟೆಗಳ ಕಾಲ ನೆನೆಸಿದ್ರೆ ಸಾಕು. 2 ಗಂಟೆಗಳ ಕಾಲ ಆದಮೇಲೆ ಹೆಸರು ಕಾಳಂತೂ ಆಲ್ರೆಡಿ ನೆನ್ಬಿಟ್ಟಿದೆ. ಮೊಳಕೆ ಹೆಸರು ಕಾಳು ಇನ್ನೂ ಸ್ವಲ್ಪ ಮೊಳಕೆ ಬರೋದಿತ್ತು, ನಾನು ಸ್ವಲ್ಪ ಬೇಗನೆ ತೊಗೊಂಡ್ಬಿಟ್ಟಿದ್ದೀನಿ. ನೀವು ಚೆನ್ನಾಗಿ ಮೊಳಕೆ ಬರೆಸಿ ತೊಗೊಳ್ಳಿ. ಈಗ ಮೊಳಕೆ ಹೆಸರು ಕಾಳು ಹಾಗೆಯೇ ನೆನೆಸಿಟ್ಟಿರುವಂಥ ಉದ್ದಿನಬೇಳೆ ಮತ್ತು ಅವಲಕ್ಕಿಯನ್ನು ಕೂಡ ಹಾಕೊಳ್ತಿದ್ದೀನಿ. ಅವಲಕ್ಕಿ ಮತ್ತು ಉದ್ದಿನಬೇಳೆ 2 ಗಂಟೆಗಳ ಕಾಲ ನೆನೆದಿದ್ರೆ ಸಾಕು. ಸ್ವಲ್ಪ ನೀರನ್ನು ಹಾಕಿ ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿರಬೇಕು ಕನ್ಸಿಸ್ಟೆನ್ಸಿ. ನೀವು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಮಾಡ್ತಾ ಇದ್ರೆ ಇದಕ್ಕೆ ಒಂದು 1/4 ಚಮಚದಷ್ಟು ಅಡುಗೆ ಸೋಡಾವನ್ನು ಹಾಕೊಳ್ಳಿ. ಇದು ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಬೇಸಿಗೆಗಾಲದಲ್ಲಂತೂ ನೀವು ಸೋಡಾ ಹಾಕೋದು ಬೇಡ, ಹಾಗೇನೆ ಉಬ್ಬಿ ಬಂದ್ಬಿಡುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿ ಒಂದು 8 ಗಂಟೆಗಳ ಕಾಲನಾದರೂ ನೀವು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ, ಅಂದರೆ ಹಿಟ್ಟು ಉಬ್ಬೋದಕ್ಕೆ ಬಿಡಬೇಕಾಗುತ್ತೆ. ನಾನು ಕೂಡ ರಾತ್ರಿ ರುಬ್ಬಿಟ್ಟಿದ್ದೆ. ಈಗ ಬೆಳಗ್ಗೆ ಆದಮೇಲೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಚಳಿಗಾಲ ಮಳೆಗಾಲದಲ್ಲೂ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಬ್ಬಿರೋಂಥ ಹಿಟ್ಟನ್ನು. ಈಗ ಇದಕ್ಕೆ ಉಪ್ಪು ಮತ್ತು ಸಕ್ಕರೆಯನ್ನು ನಾವು ಹಾಕ್ಕೊಳ್ಳೋಣ. ಸಕ್ಕರೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಡಯಟ್ ಮಾಡ್ತಿದ್ರೆ ಸಕ್ಕರೆ ಸ್ಕಿಪ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ನೋಡಿ ಹಿಟ್ಟು ಅದಕ್ಕಿದೆ. ಈಗ ನಾವು ಇದರಲ್ಲಿ ಒಳ್ಳೆ ಸೆಟ್ ದೋಸೆಗಳನ್ನ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿ ರುಚಿಯಾಗುತ್ತೆ. ಆದರೆ ಈ ದೋಸೆನ ಇನ್ನೂ ಹೆಲ್ದಿ ಮಾಡೋದಕ್ಕೆ ನಾನು ಸ್ವಲ್ಪ ತರಕಾರಿಗಳನ್ನ ತೊಗೊಂಡಿದ್ದೀನಿ. 2 ಕ್ಯಾರೆಟ್ನ ನಾನು ತುರಿದ್ಬಿಟ್ಟು ಒಂದು ಬೌಲಿಗೆ ಹಾಕೊಳ್ತಿದ್ದೀನಿ. 2 ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಕತ್ತರಿಸಿ ಹಾಕೊಳ್ತಾ ಇದ್ದೀನಿ. ಬೌಲಲ್ಲಿ ಇದನ್ನೆಲ್ಲ ಒಂದು ಮಿಶ್ರಣ ಮಾಡ್ಕೊಳ್ಳೋಣ. 4-5 ಹಸಿಮೆಣಸಿನ್ಕಾಯಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಸಣ್ಣದಾಗಿ ಕತ್ತರಿಸಿ. ಜೊತೆಗೆ ಕರಿಬೇವಿನ ಎಲೆಗಳನ್ನ ಕೂಡ ನಾನು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ತರಕಾರಿ ಮಿಶ್ರಣ ತಯಾರಾಗಿದೆ. ಇದಕ್ಕೆ ಇನ್ನ ಯಾವ ತರಕಾರಿ ಬೇಕೋ ನೀವು ಸೇರಿಸ್ಕೊಳ್ಬೋದು. ದೋಸೆ ಹಾಕಿದ್ಮೇಲೆ ಮೇಲ್ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ದೋಸೆ ಮಾಡ್ಕೊಳ್ಳೋಕೆ ಮುಂಚೆ ಈಗ ಒಂದು ಶೇಂಗಾ ಚಟ್ನಿ, ಸ್ಪೆಷಲ್ ಆಗಿರೋಂಥ ಶೇಂಗಾ ಚಟ್ನಿನ ಕೂಡ ಮಾಡ್ಕೊಳ್ಳೋಣ. ಇದನ್ನು ಕೂಡ ಡಯಟ್ ಟೈಮಲ್ಲಿ ಕೂಡ ನೀವು ತಿನ್ಬಹುದು. ಒಂದು ಪ್ಯಾನ್ ತಗೊಳ್ಳೋಣ. ಪ್ಯಾನ್ಗೆ 2 ಚಮಚ ಎಣ್ಣೆ ಹಾಕಿ ಒಂದು 1/2 ಬಟ್ಲಷ್ಟು ಕಡಲೆಕಾಯಿ ಬೀಜ ಅಂದರೆ ಶೇಂಗಾವನ್ನು ಹಾಕೋಬೇಕು. ಒಂದು 3-4 ಚಮಚದಷ್ಟು ಹುರ್ಗಡ್ಲೆ, 1/2 ಈರುಳ್ಳಿ ಹಾಕೊಳ್ಳೋಣ ಸಾಕು. 4-5 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆಯೇ ಒಂದು 1/2 ಚಮಚದಷ್ಟು ಹುಣಸೆ ಹಣ್ಣು, 2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಹಾಕೊಳ್ಳೋಣ. ಮತ್ತು ಒಂದು 1/2 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು. ಎಲ್ಲವನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕು, ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ. ಅದಾದಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಹುರಿದಾಯಿತು. ತಣ್ಣಗಾದ್ಮೇಲೆ ಇದನ್ನ ನಾನು ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ. ಇದರಲ್ಲೇ ನಾನೀಗ ಉಪ್ಪು, ಖಾರ ಪುಡಿ ಕೂಡ ಹಾಕೊಳ್ತೀನಿ. ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕೊಳ್ಳಿ. ನಾನು 1 ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ. 1 ಚಮಚದಷ್ಟು ಬೆಲ್ಲವನ್ನು ಕೂಡ ಹಾಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಇದು ಆಪ್ಷನಲ್. ಮತ್ತು 3 ಚಮಚದಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ. ಖಾರ ಇದ್ದರೆ ಚಟ್ನಿ ಚೆನ್ನಾಗಿರುತ್ತೆ. ಈಗ ರುಬ್ಬಿ ಆದಮೇಲೆ ಶೇಂಗಾ ಚಟ್ನಿ ತಯಾರಾಗಿರುತ್ತೆ. ಆದರೆ ಇದಕ್ಕೊಂದು ಒಗ್ಗರಣೆ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ. ಹಾಗಾಗಿ ಈ ಶೇಂಗಾ ಚಟ್ನಿಯನ್ನು ನಾನು ಒಂದು ಬೌಲ್ಗೆ ಹಾಕಿ ತೆಗೆದಿಡ್ತೀನಿ. ಇದಕ್ಕೊಂದು ಒಳ್ಳೆ ಸಿಂಪಲ್ ಆಗಿರುವಂಥ ಒಂದು ಒಗ್ಗರಣೆ ಕೂಡ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಪ್ಯಾನ್ನ ತಗೊಳ್ತಾ ಇದ್ದೀನಿ. ಆ ಪ್ಯಾನ್ಗೆ ಕೂಡ ನಾನು 1-1.5 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ಒಂದು 1/2 ಚಮಚದಷ್ಟು ಉದ್ದಿನಬೇಳೆ, 1/2 ಚಮಚ ಸಾಸಿವೆ, ಒಂದು 4-5 ಎಲೆ ಕರಿಬೇವು ಎಲೆಗಳನ್ನ ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈ ಒಗ್ಗರಣೆನ ನಾವು ಚಟ್ನಿ ಮೇಲೆ ಹಾಕ್ಕೊಳ್ಳೋಣ.
ಚಟ್ನಿ ಕೂಡ ಸೂಪರ್ ಆಗಿರೋ ಚಟ್ನಿ ತಯಾರಾಗಿದೆ. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ. ನೀವು ಈ ಚಟ್ನಿನ ಬೇರೆ ಯಾವುದೇ ದೋಸೆ ಜೊತೆಗೂ ಮಾಡ್ಕೊಂಡು ತಿನ್ಬೋದು, ಸೂಪರ್ ಆಗಿರುತ್ತೆ. ಈಗ ಈ ದೋಸೆನ ನಾರ್ಮಲ್ ನೀವು ಸೆಟ್ ದೋಸೆ ಹೇಗೆ ಮಾಡ್ತಿರಲ್ಲ ಹಾಗೆ ಮಾಡ್ಕೊಳ್ಳಿ, ಆದರೆ ಮೇಲೆ ತರಕಾರಿನ ಹಾಕ್ಕೊಳ್ಬೇಕು, ಅದನ್ನು ತೋರಿಸ್ತೀನಿ ನೋಡ್ರಿ. ದೋಸೆ ಈ ರೀತಿಯಾಗಿ ಸೆಟ್ ದೋಸೆ ಥರ ಮಾಡ್ಕೊಂಡ್ಮೇಲೆ ಸುತ್ತ ಒಂದು 1/4 ಚಮಚ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕು ಹಾಕೊಳ್ಳಿ. ಈ ತರಕಾರಿ ಮಿಶ್ರಣವನ್ನು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಹಾಕೊಳ್ಳಿ, ಆಗ ತುಂಬ ರುಚಿಯಾಗಿ ಅನಿಸುತ್ತೆ ಮತ್ತು ಹೆಲ್ದಿ ಕೂಡ ಆಗುತ್ತೆ ಅಲ್ವಾ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಒಂದು ಮುಚ್ಚಳವನ್ನು ಮುಚ್ಚಿ 1 ನಿಮಿಷ ಹಾಗೆಯೇ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಇನ್ನೊಂದು ಸೈಡ್ಗೆ ಕೂಡ ನಾವು ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ. 100% ನೀವು ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ನೀವು ಸೆಟ್ ದೋಸೆ ಆರ್ಡರ್ ಮಾಡಿದಾಗ ನಿಮ್ಗೆ ಯಾವ ರೀತಿ ದೋಸೆ ಕೊಡ್ತಾರಲ್ಲ ಅದೇ ಥರ ಸಾಫ್ಟಾಗಿ ತುಂಬ ರುಚಿಯಾಗುತ್ತೆ. ಅದರಲ್ಲೂ ಇದು ಹೆಲ್ದಿ ವರ್ಷನ್ ಆಗಿರೋದ್ರಿಂದ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ಕೂಡ. ಇದೇ ರೀತಿಯಾಗಿ ಎಲ್ಲ ದೋಸೆಗಳನ್ನ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಡಯಟ್ ಮಾಡಬೇಕಾದ್ರೆ ಅಯ್ಯೋ ಕಡಿಮೆ ತಿನ್ನಬೇಕಲ್ಲ ಅಂತ ನೀವು ಬೇಜಾರಾಗೋದೇ ಬೇಡ. ಈ ರೀತಿಯಾಗಿ ರುಚಿಯಾಗಿ ವಿಶೇಷವಾದಂತಹ ಅಡುಗೆಗಳನ್ನ ಮಾಡಿಕೊಂಡು ಹೊಟ್ಟೆ ತುಂಬ ತಿಂದು ಕೂಡ ನೀವು ಡಯಟ್ನ ಮಾಡ್ಬೋದು. ಇದರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ನೀವು ಬೇಗ ಸಣ್ಣ ಕೂಡ ಆಗ್ಬೋದು. ಇದೇ ರೀತಿಯ ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳಿಗೋಸ್ಕರ ಪ್ರಿಯಾಸ್ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ನಿಮಗೆ ಈ ರೆಸಿಪಿ ತುಂಬ ಚೆನ್ನಾಗಿ ಅನಿಸಿದೆ ಅಂದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇದನ್ನು ನೀವು ಶೇಂಗಾ ಚಟ್ನಿ ಜೊತೆ ತಿಂತಾ ಇದ್ರೆ ನಿಜವಾಗ್ಲೂ ಅದ್ಭುತವಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ವೀಕೆಂಡಲ್ಲಿ ಒಂದ್ಸಲ ಈ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಆರೋಗ್ಯಕರ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.